ಉಪ್ಪಿನಕಾಯಿ ಅಂಕಲ್ ಎಷ್ಟು ವೆರೈಟಿ ಉಪ್ಪಿನಕಾಯಿ ಇದೆ? ಮಿಡಿ ಉಪ್ಪಿನಕಾಯಿ ಕೊಡಿ. ಮಾವಿನಕಾಯ್ದಲ್ವಾ? ಯಾವುದು ಮಿಡಿ ಉಪ್ಪಿನಕಾಯಿ? ಉಪ್ಪಿನಕಾಯಿ ಟೈಪ್ ಇದೆ. ಅದೆಲ್ಲ ಏನದು? ಅದು ಅದೇ ಅಲ್ವಾ? ಮಿಡಿ ಮಾಡೋದು ಇದು ಉಪ್ಪಿನಕಾಯಿ ತಯಾರು ಮಾಡೋದು. ಮಾಡೋದು ಮುಂಚೆ. ಹಾಗಲಕಾಯಿ ಹಾಗಲಕಾಯಿ ಉಪ್ಪಿನಕಾಯಿ, ಅಪ್ಪೆ ಚಟ್ನಿ. ಇದು ಅಪ್ಪೆ ಚಟ್ನಿ ಸ್ವಲ್ಪ ಹುಳಿ ಇರುತ್ತಾ? ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ಬೋದಾ? ಸೊ ಇಲ್ಲಿದು ಶಿರ್ಸಿ ಫೇಮಸ್ ಉಪ್ಪಿನಕಾಯಿ ಯಾವುದು? ಮಿಡಿ. ಓ ಶಿರ್ಸಿ ಅಪ್ಪೆ ಬಿಡಿ. ಕೊಡಿ ಇದು ನನಗೆ. ಎಷ್ಟದು? ಕಾಲು ಕೆ ಜಿ? ಕಾಲು ಕೆ ಜಿಗೆ 70. ಇದು ಕಾಲು ಕೆ ಜಿ ಕೊಡಿ. ಇದು ಕುಮಟಾ ಅದ ಇದು? ಅಪ್ಪೆ ಅಂದರೆ ಅಪ್ಪೆಕಾಯಿ ಅಂತ ಬರುತ್ತಲ್ಲ, ಅದಲ್ಲ ಮಾವಿನಕಾಯಿ? ಮಾವಿನಕಾಯಿ ಅದು? ಓ ಮಾವಿನಕಾಯಿನೇ ಅಪ್ಪೆ ಅನ್ನೋದಾ? ಇದೇನು ಕಟ್ಟಮಿಟ. ಕಟ್ಟಮಿಟ ಅಂದರೆ ನಿಂಬುದು. ಅದು ನೀರಕ್ಕೆ ಹಾಕಿ ಕುಡಿಯೋದಾ ಇಲ್ಲ ಹೇಗೆ? ನನಗೆ ಒಂದು ಸ್ವಲ್ಪ ಈ ಕಡೆ ಹಾಕಿ. ಉಪ್ಪಿನಕಾಯಿ ಅದು. ಸ್ಪೂನ್ ಇದೆಯಾ? ಅದು ಉಪ್ಪಿನಕಾಯಿನಾ? ಅದನ್ನು ಎಲ್ಲದು ಉಪ್ಪಿನಕಾಯಿ. ನಿಮ್ಮ ಹತ್ರ ನಾನು ಇದೆಲ್ಲ ಉಪ್ಪಿನಕಾಯಿ ನೋಡ್ತೀರಾ ಬಾಯಲ್ಲಿ ನೀರು ಬರ್ತಾ ಇದೆ. ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ. ನಿಮ್ಮ ಹತ್ರ ಕುಟ್ಟುಣ್ಸೆ ಹಣ್ಣು ಇದೆಯಾ? ಇಲ್ಲ. ಕುಟ್ಟುಣ್ಸೆ ಹಣ್ಣು ಗೊತ್ತಿದೆಯಾ ನಿಮಗೆ? ಗೊತ್ತಿರುತ್ತೆ, ತುಂಬ ಜನ ಗೊತ್ತಿರುತ್ತೆ. ಅದರಲ್ಲೂ ಬೆಂಗಳೂರಲ್ಲಿರೋರಿಗೆ ಉಪ್ಪಿನಕಾಯಿ ಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣು ಇದನ್ನೆಲ್ಲ ಕುಟ್ಟಿ ಜೀರಿಗೆ ಹಾಕಿ ಅದನ್ನೆಲ್ಲ ಕುಟ್ಟಿ ಒಂದು ಕಡ್ಡಿಗೆ ಚುಚ್ಕೊಡ್ತಾರೆ. ನಾವು ಅದನ್ನ ಮಾಡಿ ತಿಂತಾ ಇದೀವಿ. ಬಾಯಲ್ಲಿ ನೀರು ಬರ್ತಿದೆ. ಈಗ ನಾನು ವಿಡಿಯೋ ನೋಡೋರಿಗೆಲ್ಲ ಬಾಯಲ್ಲಿ ನೀರು ಬರ್ತೀನಿ ನೋಡು. ಇದು ನೋಡು ಉಪ್ಪಿನಕಾಯಿನ. ನೋಡಿ ನನಗೆ ಇನ್ನೂ ಜಾಸ್ತಿ ಬಾಯಲ್ಲಿ ನೀರು ಬರ್ತಿದೆ. ಈ ಉಪ್ಪಿನಕಾಯಿ ಇನ್ನೂ ಕ್ಲೋಸ್ ಅಪ್ ತೋರಿಸು. ಇನ್ನೂ ಬಾಯಿ ಹಿಂಗೆ ತೋರಿಸಿ ನೋಡಿ. ನೋಡಿ ಉಪ್ಪಿನಕಾಯಿ ಕಾಯಿ 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 ಉಪ್ಪಿನಕಾಯಿ ಕಾಯಿ. ಅರ್ಧ ಕೆ ಜಿ ಕೊಡಿ. ಟೇಸ್ಟ್ ನೋಡಿ. ಕಾಲು ಕೆ ಜಿಯಿಂದ ಅರ್ಧ ಕೆ ಜಿಗೆ ಅಪ್ಗ್ರೇಡ್ ಆಯ್ತು ಇವಾಗ. ಚಟ್ನಿ ಪುಡಿಗಳು ಇವೆ, ವೆರೈಟಿ ಆಫ್ ಉಪ್ಪಿನಕಾಯಿಗಳಿವೆ. ಬೆಳ್ಳುಳ್ಳಿ ಉಪ್ಪಿನಕಾಯಿ ಇದೆ, ಗ್ರೀನ್ ಲಿಂಬು ಉಪ್ಪಿನಕಾಯಿ, ಮಾವಿನಕಾಯಿ ಕಟ್ಟು. ಇದೆಲ್ಲ ನೀವೇ ಮಾಡೋದಾ? ಮಾಡಿಸ್ತೀರಾ? ಓಕೆ. ಅದು ಬ್ಲ್ಯಾಕ್ ಆಗಿದೆ ಅಲ್ಲ, ಅದು ಬೆಲ್ಲನ? ಅದು ಓಕೆ. ಜೋಗಿ ಬೆಲ್ಲನ? ಜೋನಿ ಬೆಲ್ಲ. ಇದು ಇದಿದೆಯಾ ನಿಮ್ಮ ಹತ್ರ? ಪುಳಿಯೋಗರೆ ಗೊಜ್ಜು, ಬಿಸಿಬೇಳೆಬಾತ್ ಪೌಡರ್ ಆ ಥರ ಏನಾದರೂ ಇದೆಯಾ? ನಿಮಗೆ ಬಾಯಲ್ಲಿ ನೀರು ಬರುತ್ತಾ ಉಪ್ಪಿನಕಾಯಿ ನೋಡಿದ್ರೆ? ವಾಸನೆ ರೂಢಿಯಾಗಿದೆ ಅಲ್ಲ? ವಾಸನೆ ರೂಢಿ. ಉಪ್ಪಿನಕಾಯಿ ತಿಂದು ನೋಡಿ ಉಪ್ಪಿನಕಾಯಿ ತಿನ್ನೋದೇ ಬಿಟ್ಟು. ಹೌದಾ? ದಿವಸ ಉಪ್ಪಿನಕಾಯಿ ನೋಡಿ ಇದೊಂದು ಸೈಡ್ ಎಫೆಕ್ಟು. ಹಂಗೆ ನಮಗೆ ತುಂಬ ಜಾಸ್ತಿ ನಮ್ಮ ಹತ್ರ ಇರುತ್ತೆ, ಅದ್ರ ಮೇಲೆ ಆಸೆ ಹೋಗ್ಬಿಡುತ್ತೆ. ಮನೆಗೆ ಉಪ್ಪಿನಕಾಯಿ ಹೋಯ್ತೀರಾ ನೀವು? ತಿಳಿ ಸರ್ ಮಾಡಿದಾಗ ಅಷ್ಟೇ. ಅದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅದು? ನೀವೇನಾದರೂ ಶಿರ್ಸಿ ಸರೌಂಡಿಂಗಲ್ಲಿದ್ದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಪಕ್ಕ ಈ ಉಪ್ಪಿನಕಾಯಿನ ಟೇಸ್ಟ್ ಮಾಡಿ.